ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಭೂಷಣ ಬಂಜಾತಿ. ಹನುಮಗಿರಿ ಮೇಳದ ಈ ವರ್ಷದ ಹೊಸ ಕಲಾವಿದ. ನನ್ನ ಪ್ರಥಮ ತಿರುಗಾಟ ಇದು. ಈ ವರ್ಷದ ನೂತನ ಕಲಾ ಕಾಣಿಕೆ ವರ್ಣಪಲ್ಲಟ. ಹಿರಿಯರಾದಂತಹ ವಾಸುದೇವ ರಂಗಭಟ್ಟ ಇವರ ಕಥಾ ಸಂಯೋಜನೆ ಹಾಗೂ ಪ್ರಸಾದ್ ಮಗೆಬೆಟ್ಟು ಇವರ ಪದ್ಯ ರಚನೆಯಲ್ಲಿ ಅತ್ಯುತ್ತಮವಾಗಿ ವರ್ಣಪಲ್ಲಟ ಎಂಬಂತಹ ಕಥಾ ಆಖ್ಯಾನವು ಮೂಡಿಬಂದಿದೆ. ವಿಶೇಷವಾಗಿ ದಿವಾಕರಣ್ಣ ಇವರ ಭಾರ್ಗವ ಇರಬಹುದು, ಅಥವಾ ರಕ್ಷಿತ್ ಶೆಟ್ಟಿ ಪಡ್ರೆ ಇವರ ರಂಭೆ, ಹಾಗೂ ರಂಗಭಟ್ರವರ ವಿಶ್ವಾಮಿತ್ರ, ಹಾಗೂ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಇವರ ಜಮದಗ್ನಿ ಪಾತ್ರವು ಅತ್ಯಂತವಾಗಿ ಸುಂದರವಾಗಿ ಮೂಡಿಬಂದಿದೆ. ಈ ಪ್ರಸಂಗದಲ್ಲಿ ನಾನು ಸಾಲವ ಅಯಶಂಕ ಎನ್ನುವಂತಹ ಬಣ್ಣದ ವೇಷವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಹಾಗೂ ಸತೀಶ್ ಗೌಡ ನೀರ್ಕೆರೆ ಇವರ 2 ಜೋಡಿ ಬಣ್ಣದ ವೇಷದಲ್ಲಿ ಸಾಲವನ ಪಾತ್ರದಲ್ಲಿ ನಾನು ಕಾಣಿಸಿಕೊಳ್ತಾ ಇದ್ದೇನೆ. ನನಗೆ ಅವಕಾಶವನ್ನಿಟ್ಟಂತಹ ಪೂಜ್ಯ ಧನಿಗಳಾದ ಶಾಂಭಟ್ ಹಾಗೂ ಮೇಳದ ಎಲ್ಲಾ ಕಲಾವಿದರಿಗೆ ನಾನು ಚಿರಾಋಣಿ ಅಂತ ಹೊಸ ಪ್ರಸಂಗ ವರ್ಣಪಲ್ಲಟವು ಅತ್ಯದ್ಭುತವಾದಂತಹ ಪ್ರದರ್ಶನವನ್ನು ಕಾಣಲಿ ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಮಡದಿಯರಲ್ಲಿ ಸಂಹಿಕೆಯ ಗರ್ಭದಲ್ಲಿ ಜನಿಸಿದವರು ನಾವಿರುವರು. ನಿಜ. ಸಾಲವಾಯ ಶಂಕು. ಭೂಮಿಯಲ್ಲಿ ಹುಟ್ಟಿದರೆ ಸಾಲದು. ಏನಾದರೂ ಸಾಧನೆಯನ್ನು ಮಾಡಬೇಕು. ಆ ಸಾಧನೆಯನ್ನು ಮಾಡಬೇಕಾದರೆ ಪೂರಕವಾದ ವಾತಾವರಣ ನಿರ್ಮಾಣವಾಗಬೇಕು. ನಮ್ಮ ಬಾಳಿನಲ್ಲಿ ಇಂತಹ ವಾತಾವರಣವನ್ನು ನಿರ್ಮಿಸಿದವರು ನಮ್ಮಮ್ಮ ಸಂಹಿಕೆ. ಯಾಕೆ? ನಮ್ಮಿರುವರು ಏಳಿಗೆಗೆ ಬೇಕಾಗಿ ಆಕೆ ಕಾಡಿಗೆ ತೆರಳಿ ಅದನ್ನು ಕುರಿತು ಭಜನೆಯನ್ನು ಮಾಡಿ ಪಡೆದವರ